ವಯೋವೃದ್ಧರ ಅಹವಾಲುಗಳಿಗೆ ತಕ್ಷಣ ಸ್ಪಂದಿಸಬೇಕಂತ ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ವೇಳೆ ವಯೋವೃದ್ಧರು ವೃದ್ಧಾಪ್ಯ ವೇತನ, ಆರೋಗ್ಯ ಸೇವೆ, ಪಿಂಚಣಿ, ಗುರುತಿನ ಚೀಟಿ, ವಸತಿ ಹಾಗೂ ಮತ್ತಿತರೆ ಮೂಲಭೂತ ಸೌಲಭ್ಯಗಳ ಕುರಿತು ಶಾಸಕರ ಎದುರು ಪ್ರಸ್ತಾಪಿಸಿದ್ರು. ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕರು ವಯೋವೃದ್ಧರು ಸಮಾಜದ ಅಮೂಲ್ಯ ಆಸ್ತಿಯಾಗಿದ್ದು ಅವರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿದ್ರು. ವಯೋವೃದ್ಧರು ಹೇಳಿಕೆಗಳಿಗೆ ಅಲೆದಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಏನಾದ್ರೂ ಸಮಸ್ಯೆಗಳನ್ನ ಇಟ್ಕೊಂಡು ಕಚೇರಿಗೆ ಬಂದಾಗ ಅವರಿಗೆ ತಕ್ಷಣ ಸ್ಪಂದಿಸಬೇಕು. ಅವರ ಅರ್ಜಿಗಳನ್ನ ಹಾಗೂ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಬೇಕು. ಒಂದೇ ಬಾರಿಗೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಬೇಕು ಅಂತ ಹೇಳಿದ್ದಾರೆ. ಓಕೆ ಸರ್. ಹೀಗಾಗಿ ತಾವು ಲೀಸ್ಟ್ ಮಾಡ್ರಿ, ಕಮಿಟಿ ಮಾಡ್ರಿ, ಫಾಲೋ ಮಾಡ್ರಿ. ಯಾರ ಕೆಲಸ ಮಾಡ್ತಾರೆ ನಾವು ಹೇಳಿ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಅಂತಾರೆ. ಎಂತಲಾಟಿ ಏನಪ್ಪ, ಏನು ಬೆಳೆ ಹಾನಿ ಪರಿಹಾರ ಬಂದಿಲ್ಲ, ಅತಿವೃಷ್ಟಿ ಹಣ ಚೆಕ್ ಮಾಡಿ ಹೇಳಿದೀನಿ ಸರ್ ಅವರಿಗೆ. ಜನ ಎಷ್ಟು ಜನ ಬಂದಿಲ್ಲ, ಎಲ್ಲಿ ಎಷ್ಟು ಜನ ನೋಡ್ರಿ. ಈ ಹಾಕಿಲ್ಲ ತಾವು ವಿತೌಟ್ ಲ್ಯಾಂಡ್ ಅವ ಅಂದ್ರೆ ಡಾಟಾ ಇದ್ರೆ ಯಾಕೆ ಮಾಡಿಲ್ಲ? ತಾವು ಮನೆ ಕೊಡ್ತಾ ಇದ್ರೆ ಸರ್ಕಾರ ಕೊಡ್ತಾ ಇದ್ರೆ ಯಾಕೆ ಮಾಡ್ತಾ ಇಲ್ಲ ಹಾಗೆ? ಬ್ಯೂರೋ ರಿಪೋರ್ಟ್, SSV ನ್ಯೂಸ್.